ಥರ ನುಗ್ತಿರಲ್ಲ, ನಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕ್ಯಾಬಲ್ಲಿ ನಾವು ಇವತ್ತು ಶಿವನಗರ ಡ್ಯೂಟಿ ತಗೊಳ್ಳೋದು. ಹೌದಾ? ಡ್ಯಾನ್ಯ ರೋಡಿಗಾಗಲಿ ಒಂದು ಗೌರಿಪಾಳ್ಯಕ್ಕಾಗಲಿ ಶಿವನಗರ ನಾನು ಡ್ಯೂಟಿ ಮಾಡ್ತೀನಿ. ಗಾಡಿಲಿ ಬಂದ್ರೆ ಗಂಡ ಹೆಂಡತಿ ಇಬ್ರು ಇದ್ರೆ 6 ಜನ ಮಕ್ಳು ಇರ್ತಾರೆ, ಅವರು ಬುಕಿಂಗೇ ಬೇಡ. ಅವ್ರ ಹೆಸರು ಬಂದ್ಬಿಟ್ಟು ಏನೇನು ಮಾಡಿಲ್ಲ. ನಾವು ಇವತ್ತು ಹೋಗಲ್ಲ, ಡ್ಯೂಟಿ ಇಲ್ಲ ಅಂದ್ರೂ ಹೋಗಲ್ಲ. ಇವತ್ತು ಮನೆಗೆ ಖಾಲಿ ಹೋಗೋದಾಗಲಿ ಹೋಗಲ್ಲ. ನಿಮ್ಮಂತ ರಾಷ್ಟ್ರೀಯವಾದಿಯನ್ನು ಭೇಟಿ ಮಾಡಿದ್ ನನಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ನಿಮ್ಮನ್ನು ಭೇಟಿ ಮಾಡ್ಬೇಕಾದ್ರೆ ಹೆಂಗೆ ಸರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಇಳಿಬೇಕಾದ್ರೆ ನನ್ನ ಫೋನ್ ನಂಬರ್ ಕೊಡಿ. ಏನು ಸಹಾಯ ಬಂದು 10 ಪಕ್ಕ ಗಾಡಿ ಸಹಾಯ ಬೇಕು ಕೇಳಿ, ಖಂಡಿತ 24 hours ಇರುತ್ತೆ. ಇದಕ್ಕಿಂತ ನಾವು 3 ಗಂಟೆ ಕಾಲ್ ಮಾಡಿದ್ರು ಎದ್ದು ಓಡಿ ಬರ್ತೀವಿ. ಹರಿ ಓಂ ಸ್ನೇಹಿತರೆ, ನಮಸ್ತೆ. ನಾನು ಇವತ್ತು ಇಲ್ಲೇ ಹನುಮಂತ ನಗರ ಗಿರಿನಗರ ಮುನೇಶ್ವರ ಬ್ಲ್ಯಾಕ್ ಬರುತ್ತಲ್ಲ, ಅಲ್ಲಿಂದ ಅರ್ಜೆಂಟು ಹೊರಗಡೆ ಎಲ್ಲ ಹೋಗ್ಬೇಕಿತ್ತು. ಕ್ಯಾಬ್ ಬುಕ್ ಮಾಡಿದ್ದೆ. ವಿಶೇಷವಾಗಿ ಈ ವ್ಯಕ್ತಿ ಇವ್ರನ್ನ ಪರಿಚಯ ಮಾಡಬೇಕು ಅನ್ನಿಸ್ತು. ಯಾಕೆಂತಂದರೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ, ಅಭಿಮಾನ ಇಟ್ಕೊಂಡಿದ್ದಾರೆ. ಬಹಳ ಖುಷಿಯಾದರು. ನನ್ನ ಪುಣ್ಯ ಬಂದಂಗಾಯ್ತು ಸರ್ ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ನಮಸ್ತೆ. ನಮಸ್ಕಾರ ಸರ್, ವಿಜಯ್ ಆರ್ಡಿ ಅಂತ ಕ್ಯಾಬ್ ಡ್ರೈವರು. ಓಕೆ, ಹೆಂಗ ಸಾರ್ ಸಿಕ್ಕಿದ್ದು ಪುಣ್ಯ ಆಯ್ತು ನಮ್ಗೆ. ಇನ್ನು ಅವರ ವಿಡಿಯೋ ನೋಡ್ತೀವಿ ಸಾರ್, ಎಲ್ಲ ಕಾರ್ಯಗಳು ಅವರ ಮಾಡೋ ಕೆಲಸಗಳೆಲ್ಲ ನೋಡ್ತೀವಿ. ತುಂಬಾ ಖುಷಿ ಆಗುತ್ತೆ. ಇವತ್ತು ನಾನು ಸಿಕ್ಕಿದರೆ ಕಾಲಲ್ಲಿ ನಾನೇ ಧನ್ಯ. ಇಷ್ಟು ಹೇಳ್ಬಲ್ಲೆ. ಇಂಥವ್ರಿಗೆ ಹೆಲ್ಪ್ ಮಾಡಬೇಕು, ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ನನ್ನ ಆಸೆ. ಬಹಳ ಖುಷಿ ಆಯ್ತು. ನಿಮ್ಮೂರು ಯಾವುದು? ನಮ್ಮೂರು ಹಾಸನ ಡಿಸ್ಟ್ರಿಕ್ಟ್ ಹಳೆಬೀಡು. ಓ, ನಮ್ಮೂರು ಹಾಸನದವರು. ಹಳೆಬೀಡು ನಮ್ದು. ಓಕೆ. ಇಲ್ಲ ಯಾರು ಮಾಡ್ತಾರೆ, ರಾಜಕೀಯದವ್ರು ಮಾಡ್ತಾರೆ, ಫಿಲಮ್ ಆ ಕೆಲಸಗಳು ನಿಮಗೆ ಯಾಕೆ ಖುಷಿ ಕೊಡ್ತವೆ? ಸರಿ, ನಾನು ಆ ಕೆಲಸ ಮಾಡ್ತೀನಿ. ತಾಯಿ ಸೇವೆ ಮಾಡ್ದಂಗ ಅದು. ಯಾವುದು? ಗೋದು ಮಾಡ್ತಿರಲ್ಲ, ನಾನು ತಾಯಿ ಸೇವೆ ಮಾಡ್ದಂಗ. ನಾನು ಗೋರಕ್ಷಣೆ ಮಾಡೋ ಕಾರಣಕ್ಕೆ ನಿಮಗೆ ಇಷ್ಟ ಆಗ್ತೀನಿ. ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಧರ್ಮದ ವಿಚಾರದಲ್ಲಿ, ಹಿಂದುತ್ವದ ವಿಚಾರದಲ್ಲಿ ಕೆಲಸ ಮಾಡೋದು ಎಲ್ಲದೂ ಒಳ್ಳೆ, ಎಲ್ಲದೂ ಓಕೆ, ಎಲ್ಲದೂ ಒಂದೇ ಅಂತಲ್ಲ. ಪ್ರತಿಯೊಂದು ಕೈ ಜೋಡಿಸ್ತೀರಾ, ಎಂತೆಂಥವ್ರಿಗೆಲ್ಲ ಹೆಲ್ಪ್ ಮಾಡ್ತೀರಾ, ಸಹಾಯ ಮಾಡ್ತೀರಾ. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ. ಆದ್ರೆ ನೀವು ಇಷ್ಟೊಂದು ಕೇಸ್ ಇಟ್ಕೊಂಡು 40-45 ಕೇಸ್ ಅಂತಿರಲ್ಲ ಸರ್, ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂದ್ರೆ ನಂಗೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ. ನಮ್ದು ಊರಾಗ ಆಗ್ತಿರೋ ಕೇಸ್ ಇದೆ ಬೇಲೂರಲ್ಲಿ, ಅದು ಒಂದು ಕಾರ್ಯ ಮಾಡಕ್ಕೆ ನಮ್ ಕೈಲಿ ಆಗಲ್ಲ. ಇಷ್ಟೊಂದು ಹೆಂಗ್ ಮಾಡ್ತೀರಾ? ನೆನೆಸ್ ನೀವು ವಿಡಿಯೋ ನೋಡಿ 10 ಇದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ತಿದ್ದು ಅದಕ್ಕೆ ಹೆಂಗ್ ಇವತ್ತು ಫಾಲೋ ನೋಡಿ. ಅದಕ್ಕೆ ನಿಮ್ಮನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಇದೇ ತರ ವಿಜಯ್ ಅಲ್ವಾ? ವಿಜಯ್ ಅಂತ. ವಿಜಯ್ ಇವರು ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಪ್ರೀತಿ. ಅಲ್ಲಿ ನನ್ನ ಕ್ಯಾಬ್ ಬಂದು ಇಟ್ಕೊಂಡ ತಕ್ಷಣ, ನೋಡಿದ ತಕ್ಷಣನೇ ಓ ಪುನೀತನ ನೀವಲ್ವಾ ಅಂತ ಹೇಳಿ ಬಹಳ ಪ್ರೀತಿ. ಅದಕ್ಕೆ ನಾನು ಯೂಶಲಿ ಇವತ್ತೇನು ಯಾವುದೇ ಬೇರೆ ಕಡೆ ಹೋಗ್ತಿರ್ಲಿಲ್ಲ, ವಿಡಿಯೋ ಮಾಡೋ ಅಂಥದ್ದೇನಿರಲಿಲ್ಲ. ಬಟ್ ಇವತ್ತು ನನಗೆ ಇವ್ರನ್ನ ಅವ್ರ ಮುಖದಲ್ಲಿ ನನ್ನನ್ನು ಕಂಡೆ. ಅಂದರೆ ಅವರ ಆ ನಗು, ಆ ಪ್ರೀತಿ ವಿಶ್ವಾಸದಲ್ಲಿ ನನ್ನನ್ನು ಅನ್ಕಂಡೆ. ತುಂಬ ಜನ ಹೇಳ್ತಾರಲ್ಲ ನಿಷ್ಕಲ್ಮಶವಾದ ಪ್ರೀತಿ ಅಂತ. ನೋಡಿ, ಇಲ್ಲಿದೆ ವಿಜಯ್ ಅವರ ಒಳಗಡೆ ಆ ನಿಷ್ಕಲ್ಮಶವಾದ ಪ್ರೀತಿ ಇದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇರ್ಲಿ, ನಾವು ಫಾಲೋ ಮಾಡ್ತಾ ಇರ್ತೀವಿ. ಏನಾರ ಹೆಲ್ಪ್ ಬೇಕು ಅಂದ್ರೆ ನಮಗೂ ಹೇಳಿ. ನಿಮ್ ಪ್ರೀತಿ ಕೊಡಿ ಅಣ್ಣ, ಕೊನೆಯವರೆಗೂ ಸಾಕು. ಇರುತ್ತೆ. ನಾವು ಕ್ಯಾಬ್ ಡ್ರೈವರು, ಎಲ್ಲೆಲ್ಲಿ ಇರ್ತೀವಿ ಅಂತ ಗೊತ್ತಾಗಲ್ಲ. ನಾನು ಕ್ಯಾಬ್ ಚಾಲಕ ಅಣ್ಣ. ಹೌದಾ? ನಾನು ಡ್ರೈವರ್ ಆಗಿದ್ದೋನು. ನಾನು ಕ್ಯಾಬ್ ಓಡಿಸಿದ್ದೀನಿ. ನಾನು ಹೀಗೆ ಸುಮಾರು ವರ್ಷ ಕ್ಯಾಬ್ ಡ್ರೈವಿಂಗ್ ಮಾಡಿದ್ದೀನಿ. ಇಲ್ಲ ನನ್ನ ಮೊಬೈಲ್ ಕೊಡಮ್ಮ. ಇವತ್ತಿನ ಬೇಡ, ಇಲ್ಲ ನಾನು ಹೇಳ್ತೀನಿ, ನಾನು ಕರಿತೀನಿ. ಹಿಂಗೆಲ್ಲ ಇಲ್ಲ ನೋಡಿ, ನಾವು ನೆಕ್ಸ್ಟ್ ಎಲ್ಲೂ ಕರೆಯಕ್ಕೆ ಹೋಗಲ್ಲ. ಇವತ್ತಿನ ಫ್ರೆಂಡ್ಶಿಪ್ ಇಲ್ಲ ಇಲ್ಲ ನೋಡಿ, ನೀವು ಇದನ್ನ ತೆಗೀರಿ. ಇವತ್ತಿನ ಬಿಡಿ, ನೀವು ತೆಗೀರಿ ಹೇಳ್ತೀನಿ. ನೀ ಬಿಡಿ, ಅದು ಬೇಡ. ನೀವು ಒಂಚೂರು ತೆಗೀರಿ, ನಾವು ಖುಷಿಗೆ ಆಯ್ತಾ ಇದೆ. ಒಂದು 10 ರೂಪಾಯಿ ಮಾಡಿ. 10 ರೂಪಾಯಿ ಮಾಡಿ. 10 ರೂಪಾಯಿ ಮಾಡಿ. 10 ರೂಪಾಯಿ ಮಾಡಿ ಸರ್. ನೋಡಿ ನೋಡಿ, ನಾನು ಮತ್ತೆ ಕೇಳಲೇಬಾರ್ದು ಇವತ್ತು. ನಾನು ಹಂಗೆ ಅಂದ್ಕೊಂಡು ಅಲ್ಲೇ ಒಂದು ಸಿಕ್ತಪ್ಪಿಲ್ಲ. 10 ರೂಪಾಯಿನೇ ಮಾಡಿರೋದು. ಸಮಾಚಾರ ಏನಿಲ್ಲ. ಜೈ ಶ್ರೀರಾಮ್. ವಿಜಯ್ ಅವರು ನನ್ನ ಕರ್ಕೊಬಂದು ಆಫೀಸ್ ತನಕ ಡ್ರಾಪ್ ಮಾಡಿದ್ದಾರೆ. ಬಹಳ ಖುಷಿ. ನನ್ನ ಕಂಡ್ರೆ ತುಂಬಾ ಪ್ರೀತಿಸ್ತಾರೆ, ನನ್ನ ಪ್ರತಿ ವಿಡಿಯೋ ನೋಡ್ತಾರೆ. ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಜೈ ಶ್ರೀರಾಮ್.